ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ನಂದು ಸೆಕೆಂಡ್ ಬ್ಲಾಗ್. ಇವತ್ತೇನಪ್ಪ ಅಂತಂದರೆ ಇಂಡಿಪೆಂಡೆನ್ಸ್ ಡೇ ವಿಶೇಷ. ಸೊ ನೋಡಿ, ನನ್ನಿಂದೆ ಫ್ಲ್ಯಾಗ್ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿರೋ ಥರ ಇದು ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ಗೊತ್ತಾ. ಸೊ ಇದನ್ನು ನಾನು ಮತ್ತು ನನ್ನ ಫ್ರೆಂಡ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಹೌದು. ಆ್ಯಂಡ್ ನಾಳೆ ನಮ್ಮ ಫ್ರೆಂಡ್ ಒಬ್ಳದು ಬರ್ಡೇ ಇದೆ. ನಾಳೆ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಸೆಲೆಬ್ರೇಷನ್ ಮನೇಲಿ ಪೂಜೆ ಅದು ಇದಿರುತ್ತೆ ಅಂತ ಇವತ್ತೇ ಅಡ್ವಾನ್ಸಾಗಿ ಅವಳು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಲೂ ಬಂದಿದ್ದೀವಿ. ಸೊ ಆ ವ್ಯಕ್ತಿ ಯಾರು ಅಂತ ಅಂದರೆ ಅವಳು ನನ್ನ PU ಕ್ಲಾಸ್ಮೇಟ್ ಅಂತ. ಸೊ ನಮ್ಮದೊಂದು ಗ್ಯಾಂಗ್ ಇತ್ತು 4 ಮೆಂಬರ್ಸ್ದು. ಅದರಲ್ಲಿ ಒಬ್ಬಳು ಅವಳನ್ನ ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕಾದ್ರೆ ಸೀತೆ ಅಂತಲೇ ಹೇಳ್ಬೋದು, ನೋಡೋಕ್ಕೆ ಮಾತ್ರ ಅಷ್ಟೇ. ಸೊ ಅವಳಿಗೆ ತೋರಿಸ್ತೀನಿ ನಾನು ಹೆಂಗೆ ರೆಡಿ ಆಗಿದ್ದಾಳೆ, ಏನೇನು ಮೇಕಪ್ ಮಾಡ್ಕೊಂಡಿದ್ದಾಳೆ ಅಂತೆಲ್ಲ ತೋರಿಸ್ತೀನಿ. ಸೊ ನೋಡಿ, ಇವರೇ ಬರ್ಡೇ ಗರ್ಲ್. ನೋಡಿ, ಬರ್ಡೇ ಇದ್ರೂ ಇಂಡಿಪೆಂಡೆನ್ಸ್ ಡೇಗೆ ಅದು ಹಾಕ್ಕೊಂಡಿದ್ದಲ್ಲ, ನನ್ನ ಜೊತೆಗೆ ಇದ್ದಾಳೆ ಅಂತ ನಾನೇ ಹಾಕಿಸ್ದೆ. ಅದು ಬಲವಂತವಾಗಿ ಹಾಕ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಅವಳಿಗೂ ಹಾಕ್ಸಿದ್ದೀನಿ ಆ್ಯಂಡ್ ಇವಳಿಗೂ ಹಾಕ್ಸಿದ್ದೀನಿ ನೋಡಿ. ಇವಳು ಹೇಳಿದ ತಕ್ಷಣ ಹಾಕ್ಕೊಂಡ್ಲು. ಇವಳು ಏನು ಪಾಪ ಕಿರಿಕ್ ಮಾಡಿಲ್ಲ, ಸುಮ್ಮನೆ ಹಾಕ್ಕೊಂಡ್ಲು. ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂದೆ ಫುಲ್ ಬೆಳಕು ಬರ್ತಾ ಇದೆ ಅದಕ್ಕೆ. ಆ್ಯಕ್ಚುಲಿ ಗಾಯ್ಸ್, ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಕೂತ್ಕೊಂಡೆ, ಬಟ್ ಮುಖ ನೀಟಾಗಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಈ ಅಕ್ಕ ಅವರು ಇದೇ ಬ್ಯಾಕ್ಗ್ರೌಂಡಲ್ಲೇ ಕೇಕ್ ಕಟ್ ಮಾಡಬೇಕಂತೆ. ಸೊ ದಟ್ ನನ್ನ ಈ ಕಡೆ ಬಾ ಅಂತ ಕರೀತಾ ಇದ್ದಾಳೆ. ನಾನು ಆ ಕಡೆ ಚೇರಿಗೆ ಶಿಫ್ಟ್ ಆಗ್ತೀನಿ. ಅವಳಿಗೆ ಇದೇ ಬ್ಯಾಕ್ಗ್ರೌಂಡ್ ಬೇಕಂತೆ ಕೇಕ್ ಕಟ್ ಮಾಡೋದಕ್ಕೆ. ಇದು ಮತ್ತು ನಾನು ಕವರ್ ಆಗಬೇಕು, ಇದು ಕವರ್ ಆಗಬೇಕು ಕಣೆ. ಹೆಂಗೆ ಏನೇನು ಕವರ್ ಆಗಬೇಕು? ನೋಡು, ಕೇಕ್ ಕವರ್ ಆಗಬೇಕು, ಇದೆ ಬ್ಯಾಕ್ಗ್ರೌಂಡ್ ಕವರ್. ನೋಡಿ, ಇದು ಇವಳು ಬರ್ಡೇ ಕೇಕು. ಅವರು ಚೆನ್ನಾಗಿ ಬರ್ದಿಲ್ಲ, ಅದ್ರ ಮೇಲೆ ಹ್ಯಾಪಿ ಬರ್ಡೇ ಕವನ ಅಂತ ಇದೆ. ಅವರು ಕಲರ್ ಬೇರೆದ್ರಲ್ಲಿ ಬರಿಬೇಕಿತ್ತು, ಬಟ್ ಇಟ್ಸ್ ಓಕೆ, ಕಟ್ ಮಾಡ್ತೀವಲ್ವಾ ಹೆಂಗಿದ್ರು. ನೋಡಿ, ನಾನಿಲ್ಲಿ ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಬೇಕಾ, ವೆಜ್ ಫ್ರೈಡ್ ರೈಸ್ ಬೇಕಾ ಎಲ್ಲ ಕೇಳ್ತಾರೆ. ಇದೆ ಆ್ಯಕ್ಚುಲಿ ಇದೊಂದು ಸೀಕ್ರೆಟ್ ಸ್ಪಾಟ್ ಆಫ್ ಎಲ್ಲ ಹೋಯ್ತು. ಆಮೇಲೆ ಅವಳದು ಬರ್ಡೇ ಸೆಲೆಬ್ರೇಷನ್ ಮಾಡಿ ಕೇಕ್ ಚೆನ್ನಾಗಿತ್ತು. ಸೊ ಜಾಸ್ತಿನೇ ಕೇಕ್ ತಿನ್ಕೊಂಡು ಅವಳದು ಸಿಂಗಲ್ ಪಿಕ್ಸ್ ಎಲ್ಲ ತೆಗೆದು, ಆಮೇಲೆ ನಾವು 1 ಮಂತ್ ಆದಮೇಲೆ ಸಿಕ್ಕಿದ್ದೀವಿ ಅನ್ನೋ ಖುಷಿಲಿ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಪಿಕ್ಸ್ ಎಲ್ಲ ತಕ್ಕೊಂಡು, ಸಿಕ್ಕಾಪಟ್ಟೆ ಮಳೆ ಮೋಡ ಬೇರೆ ಆಗೋಗ್ಬಿಟ್ಟಿತ್ತು. ಸೊ ಬೇಗನೆ ಮನೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ಬ್ಲಾಗ್ ಎಂಡ್ ಮಾಡಿ ನಾವು ಬೇಗನೆ ಮನೆಗೆ ಹೊರಟ್ವಿ.